ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಿಂಪಲ್ ಅಡುಗೆ. ಇವತ್ತಿನ ಅಡುಗೆ ಬಂದುಬಿಟ್ಟು ಲೇಸ್ನ ಯೂಸ್ ಮಾಡಿಕೊಂಡು ಲೆಗ್ ಪೀಸ್ ಕಬಾಬ್ ಯಾವ ರೀತಿ ಮಾಡೋದು ಅಂತ ಹೇಳಿ ತುಂಬ ಜ್ಯೂಸಿಯಾಗಿ ತುಂಬ ಟೇಸ್ಟಿಯಾಗಿ ಬಂದಿತ್ತು. ಸೊ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಕೇಳಿ ಮಾಡಿಸ್ಕೊಂಡು ಕೂಡ ತಿಂತಾರೆ. ಸೊ ಅಷ್ಟು ಚೆನ್ನಾಗಿತ್ತು. ಸೊ ಬನ್ನಿ ಇವತ್ತಿನ ಲೆಗ್ ಪೀಸ್ ಲೇಸಿಂದ ಮಾಡಿರೋಂಥ ಲೆಗ್ ಪೀಸ್ ಕಬಾಬ್ನ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡೋಣ ಈ ವಿಡಿಯೋದಲ್ಲಿ. ಫಸ್ಟಿಗೆ ಇಲ್ಲಿ 3 ಲೆಗ್ ಪೀಸ್ನ ನಾನು ತೊಗೊಂಡಿದ್ದೀನಿ. ಅದಕ್ಕೆ ಈ ಥರ ಕಟ್ ಪೀಸ್ ಮಾಡ್ಕೊಂಡಿದ್ದೀನಿ, ಅಂದರೆ ಮಸಾಲೆ ಎಲ್ಲ ಒಳಗಡೆ ಚೆನ್ನಾಗಿ ಹೋಗಲಿ ಅಂತ ಚೆನ್ನಾಗಿ ವಾಶ್ ಮಾಡಿಕೊಂಡು ಈ ಥರ ನೈಫಲ್ಲಿ ನಾನು ಸೀಳ್ಕೊಂಡಿದ್ದೀನಿ ಸೆಂಟ್ರಲ್ಲಿ. ಓಕೆ, ಇದನ್ನು ಸೈಡ್ಗೆ ಎತ್ತಿಡೋಣ. ಈಗ ಅದಕ್ಕೆ ಮಸಾಲೆನ ನಾವು ರೆಡಿ ಮಾಡ್ಕೊಳ್ಳೋಣ. ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲ್ಗೆ 1 ಟೀ ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕಿದ್ರೂ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಲ್ಲಿ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಹಾಕ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನಷ್ಟು ಫುಲ್ಲು ಅರಿಶಿನ ಪುಡಿ, ಹಾಗೆ ಕಬಾಬ್ ಪೌಡರ್ ಇದನ್ನು ನಾನು 2 ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತೀನಿ. ಮತ್ತು 2 ಸ್ಪೂನು ಗಟ್ಟಿ ಮೊಸರು ಹಾಕ್ಕೊತೀನಿ. ಇದಕ್ಕೆ ಈ ಸ್ಟೇಜಲ್ಲಿ ಮೊಟ್ಟೆನೂ ಹಾಕ್ಕೊತಾರೆ, ಬಟ್ ನಾನು ಮೊಸರು ಹಾಕ್ಕೊತೀನಿ. ಮತ್ತು ಅರ್ಧ ನಿಂಬೆ ಹೋಳನ್ನ ಈ ಥರ ರಸ ಹಿಂಡ್ಕೊತೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು. ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಸಾಲೆ ಇಷ್ಟೇ ಮಸಾಲೆ. ಇದಕ್ಕೆ ಮೊಟ್ಟೆನೂ ಹಾಕ್ತಾರೆ, ಬಟ್ ನಾನು ಮೊಟ್ಟೆ ಇಲ್ಲ ಹಾಕಲ್ಲ. ಆಮೇಲೆ ಇದನ್ನು ಫ್ರೈ ಮಾಡುವಾಗ ತೋರಿಸ್ತೀನಿ ನಿಮಗೆ ಯಾವ ಥರ ಅಂತ. ಈಗ ಒಂದೊಂದೇ ಕಟ್ ಮಾಡಿ ಇಟ್ಕೊಂಡಿರೋಂಥ ಲೆಗ್ ಪೀಸ್ನ ಈ ಥರ ಕ್ಲೀನಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಒಳಗಡೆ ಹೋಗೋಂಗೆ ಅದನ್ನು ನಾನು ಈ ಥರ ಫಿಲ್ ಮಾಡ್ತೀನಿ. ಓಕೆ, ಇದನ್ನು ಒಂದು 20 ನಿಮಿಷ ಇಲ್ಲ 30 ನಿಮಿಷ ಚೆನ್ನಾಗಿ ಮಸಾಲೆ ಎಲ್ಲ ಹೀರ್ಕೊಳಕ್ಕೆ ಬಿಟ್ಬಿಡೋಣ. ಓಕೆ, 20 ನಿಮಿಷ ಆಗಿದೆ. ಇವಾಗ ನೋಡಿ, ಮಸಾಲೆ ಎಲ್ಲ ಚೆನ್ನಾಗಿ ಎಳ್ಕೊಂಡಿದೆ. ಇನ್ನೊಂದು ಸತಿ ಆ ಥರ ತಿರುಗಿಸ್ಬಿಟ್ಟು ನೋಡಿ, ಫುಲ್ ಮಸಾಲೆ ಎಲ್ಲ ಎಳ್ಕೊಂಡು ಅದು ಕಲರ್ ಕೂಡ ಚೇಂಜ್ ಆಗಿದೆ. ಇದನ್ನು ಸೈಡ್ಗೆ ಇಡೋಣ, ಇದನ್ನು ಕರಿಯೋದಕ್ಕೋಸ್ಕರ. ನೆಕ್ಸ್ಟ್ ಇವಾಗ ಒಂದು ಪ್ಲೇಟ್ ತೊಗೊಂಡಿದ್ದೀನಿ. ಇಲ್ಲಿ 5 ರುಪೀಸ್ ಪ್ಯಾಕೆಟ್ ಬರುತ್ತಲ್ಲ, ಮಕ್ಕಳು ತಿಂತಾರಲ್ಲ ಈ ಥರ ಲೇಸ್. ಸೊ ಅದನ್ನು ಈ ಥರ ತೊಗೊತಾ ಇದ್ದೀನಿ, 2 ಪ್ಯಾಕೆಟು. ಇದನ್ನು ಚೆನ್ನಾಗಿ ಕೈಯಲ್ಲಿ ಪೌಡ್ರ್ ಮಾಡ್ಕೊತೀನಿ. ಇದನ್ನು ಮಿಕ್ಸಿಲಿ ಗ್ರೈಂಡ್ ಮಾಡಬೇಕಿತ್ತು, ಸೊ ನಾನು ಕೈಯಲ್ಲೇ ಮಾಡಿಕೊಂಡೆ. ಇನ್ನೂ ಪೌಡ್ರ್ ಆದರೆ ಕ್ಲೀನಾಗಿ ಅದು ಅಂಟ್ಕೊಳುತ್ತೆ, ಆ ಒಂದು ಟೆಕ್ಸ್ಚರ್ ಕ್ಲೀನಾಗಿ ನಾವು ಕಬಾಬು ಡಿಪ್ ಮಾಡ್ತೀವಿ.
ನೋಡಿದ್ರಲ್ಲ ಹೆಂಗೆ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಒಳಗಡೆ ಎಲ್ಲ ಫ್ರೈ ಆಗಿದೆ. ಓಕೆ, ಇವಾಗ ಇದನ್ನು ಎತ್ಕೊಂಡು ನಾವು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ನಾನು ಮಾಡಿ ಇಟ್ಟಿದ್ದೆನಲ್ಲ ಅದು ಯಾವ ಥರ ಬಂದಿದೆ ಅಂತ. ಬಟ್ ಲೇಸ್ನ ಇನ್ನೂ ಪೌಡ್ರ್ ಮಾಡ್ಕೊಂಡಿದ್ರೆ ಇನ್ನೂ ಚೆನ್ನಾಗಿ ಬಂದಿರೋದು. ಸೊ ನಾನು ಕೈಯಲ್ಲೇ ಪೌಡ್ರ್ ಮಾಡಿರೋದ್ರಿಂದ ಸ್ವಲ್ಪ ಅಲ್ಲಲ್ಲಿ ಉದುರು ಬಿಟ್ಟಿದೆ ಅಷ್ಟೇ ಅದು. ಓಕೆ ನೋಡಿ ಫ್ರೆಂಡ್ಸ್, ಎಷ್ಟು ಜ್ಯೂಸಿಯಾಗಿ ನಮ್ಮ ಲೆಗ್ ಪೀಸ್ ಕಬಾಬ್ ಯಾವ ಥರ ಬಂದಿದೆ ಅಂತೇಳಿ ನೋಡಿದ್ರಲ್ಲ. ಸೊ ಇದೇ ರೀತಿ ನೀವು ಮಾಡಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಒಂದು ಸತಿ ಮಾಡಿ ಯಾವ ಥರ ಬಂತು ಅಂತೇಳಿ ತಿಳಿಸಿ. ಇವಾಗ ನೋಡಿ ಅದ್ರ ಮೇಲೆ ಈರುಳ್ಳಿ ಇಟ್ಟು ಆ ಪುದೀನ ಸುಮ್ಮನೆ ಡೆಕೋರೇಷನ್ಗೆ ಇಟ್ಟಿದ್ದೀನಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು, ತುಂಬ ಜ್ಯೂಸಿಯಾಗಿತ್ತು ಒಳಗಡೆ. ನೀವು ಒಂದು ಸತಿ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.